Okay, dear students, today uh, we are going to discuss about again continuation that interrogative sentences, conversion of uh, positive into interrogative sentences. These what I am sharing on the screen is a few questions. You please take down these questions. We will convert them. Okay, rewrite the sentences as directed. ಅಂದ್ರೆ ಏನರ್ಥ, ಕೊಟ್ಟಿರುವಂತ ವಾಕ್ಯಗಳನ್ನು ಸೂಚಿಸಿದ ಹಾಗೆ ಮತ್ತೊಮ್ಮೆ ಬರೀರಿ. ಅಂದ್ರೆ ಅದು ಏನ್ ಮಾಡ್ಬೇಕಂತೇಳಿ ಅದನ್ನ ಮಾಡಿ ಬರೀರಿ ಅಂತ. ಈಗೇನಿದೆ, ಚೇಂಜ್ ಇಂಟು ನೆಗೆಟಿವ್, ಚೇಂಜ್ ಇಂಟು ನೆಗೆಟಿವ್, ಚೇಂಜ್ ಇಂಟು ಪಾಸಿಟಿವ್, ಚೇಂಜ್ ಇಂಟು ನೆಗೆಟಿವ್, ಚೇಂಜ್ ಇಂಟು ನೆಗೆಟಿವ್, ಅಂದ್ರೆ ಈ 5 ಕ್ವಶನ್ಸ್ಗಳು ನಾವು ಹಿಂದಿನ ಪಾಠ್ಯಕ್ರಮದಿಂದ ಇದೆ. ಈಗ ಇಲ್ಲಿದೆ, ಫ್ರೇಮ್ ದ WH ಆರ್ ಎಸ್ ಆರ್ ನೋ ಕ್ವಶನ್. ನೋಡಿ, ಐದರ WH ಕ್ವಶನ್ ಯೂಸ್ ಮಾಡಬೇಕು ಅಥವಾ ಎಸ್ ಆರ್ ನೋ ಕ್ವಶನ್ ಅನ್ನು ಯೂಸ್ ಮಾಡಬೇಕು. ಸೊ ಆಸ್ ಟು ಗೆಟ್ ದ ಅಂಡರ್ಲೈನ್. ಈ ಅಂಡರ್ಲೈನ್ ಆಗಿರುವಂತಹ ಪಾರ್ಟ್ ಅದಕ್ಕೆ ಆನ್ಸರ್ ಆಗಬೇಕು. ಅದರಂತೆ ನೀವು ಪ್ರಶ್ನೆಗಳು ಮಾಡಬೇಕು. ನಾವು ಇವಾಗ ಚರ್ಚೆ ಮಾಡ್ತಿರೋದು ಇದನ್ನೇ. ಇಲ್ಲಿ 5 ಪ್ರಶ್ನೆಗಳಿದ್ದಾವೆ. ಓಕೆ, ಕ್ವಶನ್ ನಂಬರ್ 1, 2, 3, 4, 5. ಓಕೆ, ಈ 5 ಪ್ರಶ್ನೆಗಳನ್ನು ಇವತ್ತು ನಾವು ಡಿಸ್ಕಸ್ ಮಾಡ್ತೀವಿ. ಇದನ್ನ 5 ಪ್ರಶ್ನೆಗಳನ್ನು ಬೇಕಾದ್ರೆ ನೀವು ಈ ಸದ್ಯಕ್ಕೆ ಬರ್ಕೊಳ್ಳಿ. ನಾನು ಆಮೇಲೆ ಸ್ವಲ್ಪ ಓಕೆ, ಇಲ್ಲಾಂದ್ರೆ ಇಲ್ಲೇ ನಾನು ಅದನ್ನ ಆನ್ಸರ್ ಕೊಡ್ತೀನಿ. ಇಲ್ಲಿ 2 ಅಂಶಗಳು ಹೇಳಿದ್ದೇನೆ, ಐದರ್ WH ಆರ್ ಎಸ್ ಆರ್ ನೋ. ಒಂದು ತಿಳ್ಕೊಳ್ಳಿ, ನಾನು 2 ಹೇಳಿದ್ದೀನಿ. ಎಸ್ ಆರ್ ನೋ ಬಂತಂದ್ರೆ ಯು ಹ್ಯಾವ್ ಟು ಬಿಗಿನ್ ವಿತ್ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಇಂದ ಪ್ರಾರಂಭ ಮಾಡಬೇಕು ಎಸ್ ಆರ್ ನೋ ಅಂದ್ರೆ. ಉದಾಹರಣೆಗೆ ಡೂ, ಡಸ್, ಡಿಡ್, ಆಮೇಲೆ ಬೇರೆ ಏನು ವರ್ಬ್ ಅವ್ರು ಕೊಟ್ಟಿರ್ತಾರೆ ಸಹಾಯಕ ಕ್ರಿಯಾಪದ, ಅದನ್ನು ತೆಗೆದುಕೊಂಡು ಮಾಡಬೇಕು. ಉದಾಹರಣೆಗೆ ಈಸ್, ವಾಸ್, ವರ್, ಆರ್, ಹ್ಯಾವ್, ಹ್ಯಾಡ್, ವಿಲ್, ಕ್ಯಾನ್ ಇವೆಲ್ಲವೂ ಇದರಿಂದ ಪ್ರಾರಂಭಗೊಂಡ್ರೆ ಪ್ರಶ್ನೆ, ಅದಕ್ಕೆ ಎಸ್ ಆರ್ ನೋ ಕ್ವಶನ್ ಅಂತ ಹೇಳ್ತೀವಿ. ಅದನ್ನ ನಾವು ಹೋದ ವಾರ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಇನ್ನು WH ಕ್ವಶನ್ಸ್ ಅನ್ನು ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಅದನ್ನ ವಿಡಿಯೋ ಕೂಡ ನಾನು ಯೂಟ್ಯೂಬ್ಗೆ ಹಾಕಿದ್ದೀನಿ, ಯು ಕ್ಯಾನ್ ವಾಚ್. ಇನ್ನು ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅವನು, ಯಾವುದು ಅನುಕೂಲ ಆಗುತ್ತೆ ಅದರಿಂದ ನೀವು ಅದನ್ನು ಏನ್ ಮಾಡಬೇಕು, ಬರಿಬೇಕು. ಎಸ್ ಆರ್ ನೋ ಆದ್ರೆ ಎಸ್ ಆರ್ ನೋ ಮಾಡಬೇಕು, WH ಆದ್ರೆ WH ಮಾಡಬೇಕು. Now let us take with the first question. John met his professor in the evening. In the evening ಅನ್ನುವಂಥದ್ದು ಏನಿದೆ, ಟೈಮ್ ಇದೆ. ಟೈಮ್ ಅಂತ ಸೂಚನೆ ಮಾಡಿದಾಗ ಅದು ಯೂಶುವಲಿ WH ಕ್ವಶನ್. WH ಕ್ವಶನ್ ಅಂದ್ರೆ ಏನಾಗುತ್ತೆ, ಟೈಮಿಗೆ ಏನ್ ತೆಗೆದುಕೊಳ್ತೀವಿ ನಾವು, ವೆನ್ ಅಂತ ತೆಗೆದುಕೊಳ್ತೀವಿ. ಎಸ್, ವೆನ್. ಅಲ್ಲಿ ಜಾನ್ ಏನಿದೆ ಅಲ್ಲಿ ಸೆಂಟೆನ್ಸ್ ಇಲ್ಲ, ಜಾನ್ ಮೆಟ್ ಅಂತಿದೆ, ಅದಕ್ಕೆ ಏನ್ ಮಾಡ್ಬೇಕು, ಡಿಡ್. ಓಕೆ, ವೆನ್ ಡಿಡ್, GHON, ವೆನ್ ಡಿಡ್ ಜಾನ್, ಮತ್ತೆ V1 ತಗೋಬೇಕು, ಮೀಟ್ ಹಿಸ್ ಪ್ರೊಫೆಸರ್. ಓಕೆ, ಒಂದು ನಿಮಿಷ. When did John meet his professor? Okay, question mark. Okay. ಈಗ ನೋಡಿ, this is the answer. Okay, when did John meet his professor? ಅದನ್ನ ಹೆಂಗ್ ಬರೀತೀನಿ ಇಲ್ಲಿ ಹೇಳ್ತೀನಿ. ಇನ್ ದ ಈವ್ನಿಂಗ್ ಅಂತ ಹೇಳಿದ್ರೆ ಟೈಮ್ ಸೂಚಿಸ್ತಾ ಇದೆ, ಯಾವಾಗೆ ಅಂತ ಅಂದ್ರೆ ಸಮಯ, ಯಾವಾಗೆ ಅಂದ್ರೆ ವೆನ್ ಅಂತ ಬರಬೇಕು. ಈಗ ಯಾವಾಗೆ ಅಂತ ಬಂತಂದ್ರೆ ಯೂಶುವಲಿ ಅದು WH ವರ್ಡ್ ಇಂದ ಸ್ಟಾರ್ಟ್ ಆಗುತ್ತೆ. WH ವರ್ಡ್ ಸ್ಟಾರ್ಟ್ ಆಯ್ತಂದ್ರೆ ನೆಕ್ಸ್ಟ್ ನಾವು ಮೆಟ್ ಅನ್ನು ನಾವೇನ್ ಮಾಡ್ತೀವಿ, ಡಿಡ್ ಮೀಟ್ ಮಾಡ್ತೀವಿ. ಆಮೇಲೆ ಸಬ್ಜೆಕ್ಟ್ ಜಾನ್, ಹಿಸ್ ಪ್ರೊಫೆಸರ್, ಹಿಸ್ ಪ್ರೊಫೆಸರ್. ಓಕೆ, ದಿಸ್ ಇಸ್ the first answer.
You write down this. I'll erase this. You write down please. Okay, ಬರ್ಕೊಳ್ಳಿ. ಮತ್ತೆ ಎಸ್ ಆರ್ ನೋ ಡಬ್ಲ್ಯೂ ಎಚ್ ಹೆಂಗ್ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಅದನ್ನೇ ನಾ ಹೇಳ್ತಿರೋದು. ಈ ರೀತಿ ಉತ್ತರಗಳು ಬಂತಂದ್ರೆ ಅದು ಡಬ್ಲ್ಯೂ ಎಚ್ ಬರುತ್ತೆ. ಎಸ್ ಆರ್ ನೋ ಹೆಂಗ್ ಬರುತ್ತೆ ನಾನು ಮುಂದೆ ಹೇಳ್ತೀನಿ. ಓಕೆ, ನಾವ್ ಐ ಆಮ್ ಗೋಯಿಂಗ್ ಟು ಎರೇಸ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. Just a minute. Not get it. ಒಂದು ನಿಮಿಷ. ನೀವೆಲ್ಲ ಇದನ್ನ ಬರ್ಕೊಂಡ್ಬಿಟ್ರಲ್ಲ ಕ್ವಶನ್ಸ್? ಸ್ಕ್ರೀನ್ ಚೇಂಜ್ ಮಾಡ್ತಾ ಇದ್ದೀನಿ. ಇದು ಯಾಕೋ ಸ್ಕ್ರೀನ್ ಚೇಂಜ್ ಆಗ್ತಾ ಇಲ್ಲ. What is the second question? Yes, please. He jumped into the well. Okay. ಎಲ್ಲ ಕ್ವಶನ್ಸ್ ನೀವೇ ಹೇಳಿ, ನಾನು ಸ್ವಲ್ಪ ಅದನ್ನ ತೆಗಿತೀನಿ. It is making some problem. Yes. ಒಂದು ಸೆಂಟೆನ್ಸ್ ಇದೆ. ನಾನು ಇಲ್ಲಿ ಫಸ್ಟ್ ಲೆಟ್ ಮಿ ಟು ಟೈಪ್ ಹಿಯರ್. He jumped into the well. ಹಾಗಂದ್ರೆ ಏನು? ಅವನು ಬಾವಿಯಲ್ಲಿ ಜಿಗಿದ. ಈಗ ಈ ಸೆಂಟೆನ್ಸ್ ಇದೆ. ಇದು ಎಸ್ ಆರ್ ನೋ. ಈಗ ಇಲ್ಲಿ ಅಂಡರ್ಲೈನ್ ವರ್ಡ್ ಏನಿದೆ, ಇಂಟು ದ ವೆಲ್ ಅಂತಿದೆ, ರೈಟ್? ಓಕೆ, ಅಂಡರ್ಲೈನ್ ಎದಕ್ಕಿದೆ ಅಲ್ಲಿ? ಎಸ್. ಈಗ ಅದನ್ನು ಪ್ರಶ್ನೆ ಮಾಡ್ಬೇಕಂದ್ರೆ ಇಂಟು ದ ವೆಲ್ ಅಂದ್ರೆ ಅದು ಪ್ಲೇಸ್. ಓಕೆ, ಅದು ಪ್ಲೇಸ್. ಎಲ್ಲಿ ಜಿಗಿದ ಅನ್ನುವಂಥ ಪ್ರಶ್ನೆ ಮಾಡ್ಬೇಕು. ಎಲ್ಲಿ ಅಂದಾಗ ಯೂಶುವಲಿ ಅದು ಎದರಿಂದ ಪ್ರಾರಂಭ ಆಗುತ್ತೆ? ಡಬ್ಲ್ಯೂ ಎಚ್ ಇಂದ ಪ್ರಾರಂಭಗೊಳ್ಳುತ್ತೆ. ಓಕೆ, ಅದಕ್ಕೆ ವೇರ್. ನೆಕ್ಸ್ಟ್ ಜಂಪ್ಡ್ ಅಂತಿದೆ, ಸಿಂಪಲ್ ಪಾಸ್ಟ್. ಅದಕ್ಕೆ ಡಿಡ್ ಹಿ. ವೇರ್ ಡಿಡ್ ಹಿ ಜಂಪ್ ಹಿಡಿದಿದ್ದು ಜಂಪ್. ವೇರ್ ಡಿಡ್ ಹಿ ಜಂಪ್? ಓಕೆ, ನೋಡಿ, ವೇರ್ ಡಿಡ್ ಹಿ ಜಂಪ್? He jumped into the well. Okay, now next question. Next question please. ನೀವೇ ಹೇಳ್ಬೇಕು ಕ್ವಶನ್. ನೀವು ಕ್ವಶನ್ ಹೇಳ್ತಾನೆ ನಾನು ಆನ್ಸರ್ ಹೇಳಕ್ಕಾಗಲ್ಲ. I have changed the screen. Hello, anyone of you? ಸರ್, ವೆನ್ ಬದಲು ವೈ ಯೂಸ್ ಮಾಡಿದ್ರೆ ಆಗಲ್ವಾ? ವೈ ಅಂದ್ರೆ ಯಾಕೆ ಅಂತ ಬರುತ್ತೆ. ಓಕೆ, ಆ ಹಿಂದಿನ ಪ್ರಶ್ನೆಗೆ ವೆನ್ ಬದಲು ವೈ. ವೈ ಅಂದ್ರೆ ಯಾಕೆ ಅಂತ ಬರುತ್ತೆ. ಯಾಕೆ ಅವನ ಕೆಲಸ ಮಾಡಿದ ಅಂತ ಬರುತ್ತೆ. ಓಕೆ, ಸಮಯ ಇದ್ದಾಗ. ಮಹೇಶ್ was late because he missed the bus. Okay, underline. One ನಿಮಿಷ. Okay, because he missed the bus. Okay, ಇದು ಅಂಡರ್ಲೈನ್ ಇದೆ. ಮಹೇಶ್ ವಾಸ್ ಲೇಟ್ ಬಿಕಾಸ್ he missed the bus. ಇಲ್ಲಿ he missed the bus ಅನ್ನುವಂಥದ್ದು ಅಂಡರ್ಲೈನ್ ಇದೆ ಅಲ್ವಾ? ಅಂದ್ರೆ ಇದು ರೀಸನ್ ತೋರಿಸ್ತಾ ಇದೆ. ಅವನು ಬಸ್ ಮಿಸ್ ಮಾಡಿದ. ಯಾಕೆ ಬಸ್ ಮಿಸ್ ಮಾಡಿದ? ಅವನು ಲೇಟ್ ಆದ, ಅದಕ್ಕೆ ಬಸ್ ಮಿಸ್ ಮಾಡಿದ. ಈಗ ಇದಕ್ಕೆ ಕ್ವಶನ್ ರೀಸನ್ ಇರೋದ್ರಿಂದ ಇಲ್ಲಿ ವಾಯ್ ತಗೋಬೇಕು. ಆಗಲೇ ಯಾರೋ ಕೇಳಿದ್ರು ವಾಯ್ ತಗೋಬೇಕೇನ್ರಿ ಅಂತ. ಇಂದ ಈವ್ನಿಂಗ್ ಇದ್ದಾಗ ವಾಯ್ ತಗೊಳಕ್ ಬರಲ್ಲ. ಇಲ್ಲಿ ರೀಸನ್ ಇದೆ, ಅದಕ್ಕೆ ವಾಯ್ ಡಿಡ್
ಮಹೇಶ್ ಮಿಸ್ ಮಿಸ್ ಏನಿದೆ ಸೆಂಟೆನ್ಸ್ ಅದು? ವಾಸ್ ಇದ್ರೆ ವಾಸ್ ತಗೊಳ್ಳಿ, ಇಲ್ಲ ವಾಸ್ ಇದ್ರೆ ವಾಸ್ ತಗೋಬೇಕು. ನಾನು ಮಹೇಶ್ ಮಿಸ್ಡ್ ಅಂತ ಇದ್ಬೇಕಿತ್ತು ಅನ್ಕೊಂಡೆ. ವೈ ವಾಸ್ ಮಹೇಶ್ ಲೇಟ್? ಓಕೆ, ವೈ ವಾಸ್ ಮಹೇಶ್ ಲೇಟ್ ಇಲ್ಲಿದೆ ನೋಡಿ. ದಿಸ್ ಇಸ್ ದ ಆನ್ಸರ್. ಯಾಕೆ ಅಂತ ಹೇಳಿದ್ರೆ ಇದು ರೀಸನ್. ಇದು ಮಹೇಶ್ ಯಾಕೆ ಲೇಟ್ ಅಂದ್ರೆ ಬಿಕಾಸ್ ಈ ಮಿಸ್ಡ್ ದ ಬಸ್ ಅಂತ ಆಗ್ಬೇಕು. ವೈ ವಾಸ್ ಮಹೇಶ್ ಲೇಟ್ ಅಂತ ಪ್ರಶ್ನೆಗೆ ಉತ್ತರ ಏನಾಗ್ಬೇಕು? ಬಿಕಾಸ್ ಈ ಮಿಸ್ಡ್ ದ ಬಸ್ ಅಂತ ಆಗ್ಬೇಕು. ಮಹೇಶ್ ವಾಸ್ ಲೇಟ್. ವೈ ವಾಸ್ ಮಹೇಶ್ ಲೇಟ್? ಮಹೇಶ್ ಯಾಕೆ ಲೇಟ್ ಆದ? ಬಿಕಾಸ್ ಈ ಮಿಸ್ಡ್ ದ ಬಸ್. ದಿಸ್ ಇಸ್ ದ ಮೆಥಡ್ ಆಫ್ ರೈಟಿಂಗ್ ದಿಸ್ ಸೆಂಟೆನ್ಸ್. ಓಕೆ ಸರ್, ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇಲ್ಲ. ಸ್ಕ್ರೀನ್ ಕಾಣಿಸ್ತಾ ಇಲ್ಲ. ಸ್ಕ್ರೀನ್ ಇಲ್ಲ ಇಲ್ಲ, ಅದು ನಾನು ಟೈಪಿಂಗ್ ಇದು ಮಾಡಿದಾಗ ಏನು ಕಾಣಿಸ್ತಿಲ್ಲ. ನಾನು ಟೈಪಿಂಗ್ ಬೋರ್ಡ್ ಓಪನ್ ಮಾಡಿರ್ತೀನಿ, ಏನು ಕಾಣಿಸಲ್ಲ. ನೀವು ಮಾತಾಡ್ಲಿಲ್ಲ, ಅದಕ್ಕೆ ಟೈಪಿಂಗ್ ಬೋರ್ಡ್ ಹಾಗೆ ಇತ್ತು. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್ ಹೇಳಿ. ಎಸ್, ಮೂರನೇ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ. ಅದು ನಿಮ್ಗೆ ನಾನು ಕಳಿಸಿದೀನಿ, ಅದರಿಂದ ನಾಲ್ಕನೇ ಪ್ರಶ್ನೆ. ನೀವು ಆಕ್ಟಿವ್ ಇರಬೇಕು, ಇಲ್ಲ ಅಂದ್ರೆ ನಾ ಕ್ಲಾಸ್ ಇಲ್ಲಿಗೆ ಮುಗಿಸ್ಬಿಡ್ತೀನಿ. ಉಳಿದವ್ರು ಕೇಳ್ತಿದ್ರೆ ಇಲ್ಲ. ಎಸ್ ಎಸ್. He lives in Mumbai. She. Okay. He may be he or she. Okay. Lives in Mumbai. Okay. ಇದು ಎಸ್ ಅಂಡರ್ಲೈನ್. ಇಲ್ಲಿ ಈ ಪ್ರಶ್ನೆಯಲ್ಲಿ ಎಸ್ ಅಂಡರ್ಲೈನ್ ಬಂತಂದ್ರೆ ಓಕೆ, ನಿಮ್ಗೆ ಈಸಿ ಗೊತ್ತಾಗ್ಬಿಡುತ್ತೆ ದಿಸ್ ಇಸ್ ಎಸ್ ಆರ್ ನೋ ಕ್ವಶನ್. ಯಾಕಂದ್ರೆ ಅಂಡರ್ಲೈನ್ ಎಸ್ ಅಥವಾ ನೋ ಅಂತಿತ್ತಂದ್ರೆ ಎಸ್ ಆರ್ ನೋ ಕ್ವಶನ್. ಎಸ್ ಆರ್ ನೋ ಕ್ವಶನ್ಗೆ ನಾವೇನ್ ಮಾಡ್ಬೇಕು? ಡೂ, ಡಸ್, ಡಿಡ್ ಅಥವಾ ಯಾವುದೇ ಹೆಲ್ಪಿಂಗ್ ವರ್ಬ್ಗಳನ್ನು ತೆಗೆದುಕೊಂಡು ಮಾಡ್ಬೇಕು ನಾವು. ಈಗ ಇಲ್ಲಿ ಶಿ ಲೀವ್ಸ್ ಅಂತಿದೆ. ಶಿ ಆದ್ಮೇಲೆ ಈ ವರ್ಬ್ ಲೀವ್ಸ್ ನ ಹತ್ರ ಅಥವಾ ಅದಕ್ಕಿಂತ ಬಿಫೋರ್ ಡೂ ಅನ್ನೋದು, ಡಸ್ ಅನ್ನುವಂಥದ್ದು, ಡಿಡ್ ಅನ್ನುವಂಥದ್ದು ಅಥವಾ ಈಸ್, ವಾಸ್ ಯಾವುದೋ ಸಹಾಯಕ ಕ್ರಿಯಾಪದಗಳು ಇಲ್ಲ. ಈಗ ಯಾವುದೇ ಸಹಾಯಕ ಕ್ರಿಯಾಪದಗಳು ಅಂದ್ರೆ ಯೂಶಲಿ ನಾವು ಡೂ, ಡಸ್ ಅಥವಾ ಡಿಡ್ ತೆಗೆದುಕೊಳ್ತೀವಿ. ಪ್ರೆಸೆಂಟ್ ಇದ್ರೆ ಡೂ, ಡಸ್, ಪಾಸ್ಟ್ ಇದ್ರೆ ಡಿಡ್. ಈಗ ಲೀವ್ಸ್ ಇದೆ, ಅಲ್ಲಿ ಏನ್ ಮಾಡ್ಬೇಕು? ಡಸ್. ಡಸ್ ಶಿ ಲೀವ್ಸ್ ಅಲ್ಲ, ಲೀವ್ ಇನ್ ಮುಂಬೈ. ಕ್ವಶನ್ ಮಾರ್ಕ್. ಡಸ್ ಶಿ ಲೀವ್ ಇನ್ ಮುಂಬೈ? ದಿಸ್ ಇಸ್ ದ ಆನ್ಸರ್. ಇಲ್ಲಿ ಡಸ್ ಇದೆ, ಸಾರಿ ಇಲ್ಲಿ ಲೀವ್ಸ್ ಇದೆ, ಅದಕ್ಕೆ ನಾವು ಡಸ್ ತೆಗೆದುಕೊಂಡಿವಿ. ಆಸ್ ಇಟ್ ಈಸ್ ಶಿ. ಡಸ್ ತೆಗೆದುಕೊಂಡಿರೋದ್ರಿಂದ ಮತ್ತೆ ಲೀವ್ಸ್ ಮಾಡಲ್ಲ, ಲೀವ್ ಇನ್ ಮುಂಬೈ. ಅವಳು ಮುಂಬೈಲಿ ಇರ್ತಾಳ? ಎಸ್, ಅವಳು ಮುಂಬೈಲಿ ಇರ್ತಾಳ. ಅವಳು ಮುಂಬೈಲಿ ಇರಲ್ಲ? ಇಲ್ಲ, ಮುಂಬೈಲಿ ಇರಲ್ಲ. ಇಲ್ಲಿ ನೋ ಇದ್ರೆ ಇಲ್ಲಿ ನೆಗೆಟಿವ್ ಫಾರ್ಮ್ ಅಲ್ಲಿ ತಗೋಬೇಕು. ಇಲ್ಲಿ ಓಕೆ, ನೋ ಯಾವುದೇ ಇರಲಿಲ್ಲ, ಯು ಕ್ಯಾನ್ ಟೇಕ್ ದ ಪಾಸಿಟಿವ್ ಒನ್. ಓಕೆ, ನೌ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಇದೆ. ಎಸ್, ನೋ, ನೋ, he doesn't. ಒಂದ್ ನಿಮಿಷ. read the Gita regularly. ಅಂದ್ರೆ ಏನರ್ಥ? ಇಲ್ಲ, ಅವನು ದಿನಾಲು ಗೀತಾ ಓದಲ್ಲ. ದಿನಾಲು ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಬಂದ್ಬಿಡುತ್ತೆ. ಓಕೆ, ಅಂಡರ್ಲೈನ್ ವರ್ಡ್ ಏನಿರುತ್ತೆ ಇಲ್ಲಿ? ನೋ ಅಂತ ಇರುತ್ತೆ. ಓಕೆ, ಈಗ ನೋ ಅಂದ ತಕ್ಷಣ ಇದು ಕೂಡ ಆಸ್ ಇಟ್ ಈಸ್ ಡಸ್ ಇಂದ ಸ್ಟಾರ್ಟ್ ಆಗುತ್ತೆ. ಡಸ್ ಇಂದ ಸ್ಟಾರ್ಟ್ ಆಗುತ್ತೆ. ಈಗ ಇದನ್ನ ಏನ್ ಮಾಡ್ಬೇಕು ನಾವು ಇಲ್ಲಿ? ಆಸ್ ಇಟ್ ಈಸ್ ಮೇಲೆ ಮಾಡಿದ ಹಾಗೆ ಡಸ್ ಹಿ ತಗೊಳ್ಳಿ ಅಥವಾ ಡಸಂಟ್ ಹೀನು ತಗೊಳ್ಳಿ, ನಡೀತದೆ.
Okay. Doesn't he read the Gita ರೆಗ್ಯುಲರ್ಲಿ? ರೆಗ್ಯುಲರ್ಲಿ ಬರ್ಬೇಕಿಲ್ಲಿ. ಇಲ್ಲಿ ಏನು ಚೇಂಜ್ ಮಾಡ್ತಾ ಇಲ್ಲ, ಅಂದ್ರೆ ಏನು ತೆಗಿತಾ ಇಲ್ಲ, ಎಮಿಟ್ ಮಾಡ್ತಾ ಇಲ್ಲ. ಎಕ್ಸೆಪ್ಟ್ ನೋ, ನೋ ಅನ್ನು ತೆಗೆದ್ಬಿಟ್ಟು ಬೇರೆ ಏನು ನಾವು ಈ ವಾಕ್ಯದಿಂದ ತೆಗಿತಾ ಇಲ್ಲ. ಯಾಕೆಂದ್ರೆ ಅಂಡರ್ಲೈನ್ ಯಾವ್ದಿರುತ್ತೆ ಅದು ಮಾತ್ರ ತೆಗಿಬೇಕು, ಅದು ಉತ್ತರ ಆಗಬೇಕು, ಅದರಂಗೆ ಪ್ರಶ್ನೆ ಮಾಡ್ಬೇಕು. ನೋಡಿ, ಡಸಂಟ್ ಸಬ್ಜೆಕ್ಟ್ ಹಿ ಡಸಂಟ್ ಹಿ ರೀಡ್ ದ ಗೀತಾ ರೆಗ್ಯುಲರ್ಲಿ. ಅವಳು ಗೀತಾ ದಿನಾಲು ಓದೋದಿಲ್ಲ, ಅವಳು ದಿನಾಲು ಓದೋದಿಲ್ಲ, ಅಥವಾ ಎಸ್ ಓದುತ್ತಾಳೆ, ಈ ರೀತಿ ಬರಬಹುದು. ಓಕೆ, ನೆಕ್ಸ್ಟ್ ಲೈವ್ ಇಟ್ಟು ಅಂದ್ರೆ ಡೂ ತಗೋಬೇಕಾ ಸರ್? ಲೈವ್ ಇತ್ತಂದ್ರೆ ಡೂ ತಗೋಬೇಕು. ಹಿಂದಿನ ಪ್ರಶ್ನೆಗೆ ಒಂದು ಕ್ವಶನ್ ಇಲ್ಲಿ ಬಂತು, ಇಲ್ಲಿ ಲೈವ್ಸ್ ಇದೆ ಅಲ್ವಾ, ಈ ಪ್ರಶ್ನೆಯಲ್ಲಿ ಲೈವ್ಸ್ ಇದೆ, ಅದಕ್ಕೆ ನಾವು ಡಸ್ ತೆಗೆದುಕೊಂಡಿವಿ. ಸಪೋಸ್ ಇಲ್ಲಿ ಲೈವ್ ಇತ್ತಂದ್ರೆ ಇಲ್ಲಿ ಡೂ ತಗೋಬೇಕು. ಕರೆಕ್ಟ್ ಆನ್ಸರ್. ಓಕೆ, ಇದು ನಾನು ಹಿಂದೆ ಕೊಟ್ಟಿರುವಂತಹ ಅಂದ್ರೆ ಒಂದು ಪ್ರಶ್ನೆ ಪತ್ರಿಕೆಯಿಂದ ತೆಗೆದುಕೊಂಡಿರುವಂತಹ 5 ಪ್ರಶ್ನೆಗಳು ಎಕ್ಸಾಮ್ ಅಲ್ಲಿ ಇದೇ ರೀತಿ ಕೇಳ್ತವೆ. ಇಷ್ಟು ಸರಳವಾಗಿದೆ, ನೀವು ಮಾಡಬಹುದು. ಇನ್ನು ಈ 10 ಮಾರ್ಕ್ಸ್ ನ ಪ್ರಶ್ನೆಗಳನ್ನು ನಾನು ಇಲ್ಲಿ ಬಿಡಿಸಿದ್ದೀನಿ. ಇನ್ನು ಈ 10 ಮಾರ್ಕ್ಸ್ ನೀವು ಸುಲಭವಾಗಿ ಪಡಿಬಹುದು. ನಾನು ಹೇಳ್ತೀನಿ, ಕರೆಕ್ಟ್ ಕ್ಲಾಸ್ ಆಗಿ ಕೂತ್ಕೊಂಡ್ರೆ ನೀವು 60 to 70 ಮಾರ್ಕ್ಸ್ ತಗೊಳ್ಳೋದು ಕಷ್ಟ ಅದಲ್ಲ, ಬಹಳ ಈಸಿ ಇದೆ, ಸಿಲೆಬಸ್ ಬಹಳ ಈಸಿ ಇದೆ. ಓಕೆ, ಇನ್ನು ಕೆಲವು ವಾಕ್ಯಗಳು ಈ ಟೆನ್ಸ್ ಅಲ್ಲಿ, ಅದನ್ನು ನಾನು ಇಲ್ಲಿ ಹೇಳ್ತೀನಿ, ಅದನ್ನ ಹೆಂಗ್ ಮಾಡ್ಬೇಕು ಅಂತ. ಉದಾಹರಣೆಗೆ, ಅಂದ್ರೆ ನಿನ್ನೆ ಪ್ರೆಸೆಂಟ್ ಮತ್ತೆ ಪಾಸ್ಟ್ ಹೇಳಿದೀನಿ, ಇವತ್ತು ಕಂಟಿನ್ಯೂಸ್ ಪರ್ಫೆಕ್ಟ್, ಅದನ್ನ ಹೆಂಗ್ ಮಾಡ್ಬೇಕು. ಒಂದು ಸೆಂಟೆನ್ಸ್ ನಾನು ಇಲ್ಲಿ ಬರ್ದಿದ್ದೀನಿ, ಹಿ ಈಸ್ ಗೋಯಿಂಗ್ ಟು ಕಾಲೇಜ್. ಈಗ ಅಂಡರ್ಲೈನ್ ವರ್ಡ್ ಏನಿದೆಪ್ಪ, ಅಂಡರ್ಲೈನ್ ವರ್ಡ್ ಸಪೋಸ್ ಕಾಲೇಜ್ ಇದೆ ಅಂತ ತಿಳ್ಕೊಳ್ಳಿ. ಪ್ರಶ್ನೆ ಹೆಂಗ್ ಮಾಡ್ಬೇಕು? ಹಿಂದಿನ ವಾಕ್ಯಕ್ಕೂ ಈ ವಾಕ್ಯಕ್ಕೆ ಏನ್ ವ್ಯತ್ಯಾಸ ಅಂದ್ರೆ, ಇಲ್ಲಿ ಸಹಾಯಕ ಕ್ರಿಯಾಪದಗಳು ಬರ್ತಾ ಇದ್ದಾವೆ. ನಿನ್ನೆ ಹೇಳಿರುವಂತ ವಾಕ್ಯದಲ್ಲಿ ಯಾವುದೇ ಸಹಾಯಕ ಕ್ರಿಯಾಪದಗಳು ಬರೋದಿಲ್ಲ. ಅಂತವ್ ಪ್ರಶ್ನೆನೆ ಜಾಸ್ತಿ ಕೇಳ್ತಾನೆ. ಸಪೋಸ್ ಇಂತ ಪ್ರಶ್ನೆ ಕೇಳಿದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಇವತ್ತು ನಾ ಹೇಳ್ತಾ ಇದ್ದೀನಿ. ಸಹಾಯಕ ಕ್ರಿಯಾಪದಗಳು ಅಂದ್ರೆ ಏನೇನು? ಈಸ್, ವಾಸ್, ವರ್, ಆರ್, ಆಮ್, ಆಮೇಲೆ ಹ್ಯಾವ್, ಹ್ಯಾಸ್, ಹ್ಯಾಡ್, ಇವುಗಳು ಬಂದ್ರೆ ಹೆಂಗ್ ಮಾಡ್ಬೇಕು ಪ್ರಶ್ನೆ, ಅದನ್ನ ನಾನು ಇವತ್ತು ಹೇಳುವಂಥದ್ದು. ಈಸ್ ಗೋಯಿಂಗ್ ಟು ಕಾಲೇಜ್ ಅಂತ ಇದೆ, ಸಿಂಪಲ್ ಆಗಿ ಕಾಲೇಜ್ ಸ್ಥಳ ವೇರ್ ಈಸ್, ಇಲ್ಲಿ ಟೆನ್ಸ್ ಏನ್ ಚೇಂಜ್ ಮಾಡಲ್ಲ, ವೇರ್ ಈಸ್ ಹಿ ಗೋಯಿಂಗ್. ಈ ಸಿಂಪಲ್ ಕ್ವಶನ್ ಇರ್ತವೆ, ಬಹಳ ಜನ ತಪ್ಪು ಮಾಡ್ತಾರೆ. ವೇರ್ ಈಸ್ ಹಿ ಗೋಯಿಂಗ್, ಇದನ್ನ ಯಾವ ರೀತಿ ಕೇಳ್ತಾರೆ ಗೊತ್ತಾ? ಕೆಲವೊಬ್ರು ವೇರ್ ಹಿ ಇಸ್ ಗೋಯಿಂಗ್ ಅಂತ ಹೇಳ್ತಾರೆ, ತಪ್ಪು ಉತ್ತರ ಅದು. ವೇರ್ ಹಿ ಇಸ್ ಗೋಯಿಂಗ್ ಅಲ್ಲ, ವೇರ್ ಈಸ್ ಹಿ ಗೋಯಿಂಗ್. ವೇರ್ ಈಸ್ ಹಿ ಗೋಯಿಂಗ್, ಹಿ ಇಸ್ ಗೋಯಿಂಗ್ ಟು ಕಾಲೇಜ್. ನೆಕ್ಸ್ಟ್ ಇನ್ನೊಂದು ಸೆಂಟೆನ್ಸ್, ದೇ ವರ್ ವಾಚಿಂಗ್ ಟಿವಿ. ಒಂದು ಸೆಂಟೆನ್ಸ್ ಇದೆ, ಸಿಂಪಲ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಒಂದು, ದೇ ವರ್ ವಾಚಿಂಗ್ ಟಿವಿ. ಅಂಡರ್ಲೈನ್ ವರ್ಡ್ ಟಿವಿ, ಅವರು ಟಿವಿಯನ್ನು ನೋಡ್ತಿದ್ರು. ಈಗ ಅದನ್ನು ಅವರು ಏನು ನೋಡ್ತಿದ್ರು ಅಂತ ಪ್ರಶ್ನೆ ಮಾಡಬೇಕು. ವಾಟ್ ವರ್ ದೇ ವಾಚಿಂಗ್? ಸೆಂಟೆನ್ಸ್ ಇಷ್ಟೇ, ವಾಟ್ ವರ್ ದೇ ವಾಚಿಂಗ್. ಇಲ್ಲಿ ಟಿವಿ ಅಂಡರ್ಲೈನ್ ಇತ್ತು, ಅದನ್ನ ನಾವು ವಾಟ್ ವರ್ ದೇ ವಾಚಿಂಗ್ ಅಂತ ಮಾಡಿದ್ವಿ. ಇಲ್ಲಿ ಕಾಲೇಜ್ ಇತ್ತು, ಅದಕ್ಕೆ ವೇರ್, ಸ್ಥಳ ಅಂದ್ರೆ ವೇರ್. ಟಿವಿ ಅಂತ ಇದೆ ಅಂದ್ರೆ ಒಂದು ಕಾರ್ಯಕ್ರಮ ಅಥವಾ ಒಂದು ವಸ್ತು ಅಂದಾಗ ನಾವು ಇಲ್ಲಿ ವಾಟ್ ಅಂತ ತೆಗೆದುಕೊಳ್ಬೇಕು. ವಾಟ್ ಸುಮಾರು ಸಂದರ್ಭಗಳಲ್ಲಿ ಬಳಸುತ್ತೀವಿ. ನೆಕ್ಸ್ಟ್ ಪರ್ಫೆಕ್ಟ್ ತೆಗೆದುಕೊಂಡು ನಾನು ನಿಮಗೆ ತೋರಿಸ್ತೀನಿ. ದೇ ಹ್ಯಾವ್ ರಿಟರ್ನ್ ಎ ಬುಕ್. ಈಗ ಒಂದು ಪರ್ಫೆಕ್ಟ್ ಸೆಂಟೆನ್ಸ್ ನಾನು ಇಲ್ಲಿ ಬರ್ತಿದ್ದೀನಿ, ದೇ ಹ್ಯಾವ್ ರಿಟರ್ನ್ ಎ ಬುಕ್ ಅಂತ ಇದೆ. ಅದನ್ನು ನಾವು ಯಾವ ರೀತಿ ಮಾಡ್ಬೇಕು ಅಂದ್ರೆ, ಅವರು ಒಂದು ಬುಕ್ ಅನ್ನು ಬರೆದಿದ್ದಾರೆ. ಅಂಡರ್ಲೈನ್ ವರ್ಡ್ ಬುಕ್,
ಬುಕ್ ಅಂದ ತಕ್ಷಣ ವಾಟ್ ಅಂತ ತೆಗೆದುಕೊಳ್ಬೇಕು. ವಾಟ್ ಹ್ಯಾಸ್ ಇದ್ರೆ ಹ್ಯಾಸ್, ಹ್ಯಾವ್ ಇದ್ರೆ ಹ್ಯಾವ್. ಏನಿದೆ ಅದನ್ನು ವಾಟ್ ದೇ ಹ್ಯಾವ್ ರಿಟರ್ನ್ ಅಂದ್ರೆ ಅವರು ಏನನ್ನು ಬರೆದಿದ್ದಾರೆ. ನೋಡಿ ಇಲ್ಲಿ ಬುಕ್ ಇದೆ, ಇಲ್ಲಿ ವಾಟ್ ಅಂತ ತೆಗೆದುಕೊಳ್ಳಿ. ವಾಟ್ ದೇ ಹ್ಯಾವ್ ರಿಟರ್ನ್ ಎ ಬುಕ್, ವಾಟ್ ಹ್ಯಾವ್ ದೇ ರಿಟರ್ನ್, ವಾಟ್ ಹ್ಯಾವ್ ದೇ ರಿಟರ್ನ್. ಇಂತಹ ಇನ್ನು ನೀವು ಬೇರೆ ಬೇರೆ ಪ್ರಶ್ನೆ ಕೇಳಿ ಹೆಲ್ಪಿಂಗ್ ವರ್ಬ್ ಬರುವಂತದ್ದನ್ನು, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇಲ್ಲಿ he will join the meeting. ಒಂದು ಸೆಂಟೆನ್ಸ್ ಇದೆ, ನಾನು ಸಿಂಪಲ್ ಫ್ಯೂಚರ್ ಅಲ್ಲಿ ತೆಗೆದುಕೊಂಡಿದ್ದೀನಿ. he will join the meeting. ಅದನ್ನ ಹೆಂಗ್ ಮಾಡಬೇಕು? ಅಂಡರ್ಲೈನ್ ಎಸ್ ಆರ್ ನೋ ಅಂದ್ರೆ ವಿಲ್ ಹಿ ಜಾಯಿನ್, ಎಸ್ ಆರ್ ನೋ ಅಂದ್ರೆ ವಿಲ್ ಹಿ ಜಾಯಿನ್, ನಾನು ಅದನ್ನ ಆಲ್ರೆಡಿ ಹೇಳಿದ್ದೀನಿ. ಈ ಮೀಟಿಂಗ್ ಅಂದ್ರೆ ವಾಟ್ ವಿಲ್ ಹಿ ಜಾಯಿನ್, ವಾಟ್ ವಿಲ್ ಹಿ ಜಾಯಿನ್ ಅಂತ ಆಗುತ್ತೆ, ವೇರ್ ವಿಲ್ ಹಿ ಜಾಯಿನ್ ಅಂತ ಆಗುತ್ತೆ, ಎರಡೂ ಆಗ್ಬೋದು. ಓಕೆ, ಅವನು ಎಲ್ಲಿ ಸೇರ್ತಾನೆ, ಮೀಟಿಂಗ್ ಅಲ್ಲಿ ಜಾಯಿನ್ ಆಗ್ತಾನೆ. ಅವನು ಏನ್ ಜಾಯಿನ್ ಮಾಡ್ತಾನೆ, ಮೀಟಿಂಗ್ ಜಾಯಿನ್ ಮಾಡ್ತಾನೆ. ನೋಡಿ ಈ ರೀತಿ ಇಲ್ಲಿ ಒಂದ್ ಸ್ವಲ್ಪ ತಪ್ಪಾಗಿದೆ, ಇದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಬಿ ಅಂತ ಆಗಿದೆ, ಇದು ಹಿ ಅಂತ ಆಗ್ಬೇಕು. ಇದು ಬಿ ಇದೆ ಅಲ್ವಾ, ಇದು ಹಿ ಮಾಡ್ಕೊಳ್ಳಿ. ಓಕೆ, ಬಿ ಇದ್ದಿದ್ದು ಹಿ ಮಾಡ್ಕೊಳ್ಳಿ. ಈ ರೀತಿ ಸೆಂಟೆನ್ಸ್ ಯಾವುದೇ ಇರಲಿ, ಸೆಂಟೆನ್ಸ್ ಯಾವುದೇ ಇರಲಿ, ನೀವು ಅದನ್ನು ಇಂಟ್ರಾಗೇಟಿವ್ ಮಾಡಬಹುದು. ಸಪೋಸ್ ದೇ ಕ್ಯಾನ್ ಪ್ಲೇ ಮ್ಯೂಸಿಕ್. ಒಂದು ಸೆಂಟೆನ್ಸ್ ಇದೆ, ಇದರಲ್ಲಿ ಕ್ಯಾನ್ ಅದನ್ನ ನಾನು ತೆಗೆದುಕೊಳ್ತಾ ಇದ್ದೀನಿ. ದೇ ಕ್ಯಾನ್ ಪ್ಲೇ ಮ್ಯೂಸಿಕ್ ಅಂತ ಇದೆ, ಅಂದ್ರೆ ಅಂಡರ್ಲೈನ್ ವರ್ಡ್ ಮ್ಯೂಸಿಕ್ ಅದೇ. ಮ್ಯೂಸಿಕ್ ಇದ್ರೆ ವಾಟ್ ದೇ ಕ್ಯಾನ್ ಪ್ಲೇ, ವಾಟ್ ದೇ ಕ್ಯಾನ್ ಪ್ಲೇ. ಓಕೆ, ಈ ರೀತಿ ದೇ ಕ್ಯಾನ್ ಪ್ಲೇ ಮ್ಯೂಸಿಕ್, ವಾಟ್ ದೇ ಕ್ಯಾನ್ ಪ್ಲೇ, ಈ ರೀತಿ ಆನ್ಸರ್ಸ್ ನೀವು ಮಾಡಬಹುದು. ಇದು ಅಂಡರ್ಲೈನ್ ವರ್ಡ್ ಇರಬೇಕು. ಅಂದ್ರೆ ಇಲ್ಲಿ ನೋಡಿ ಏನಾಗ್ತಾ ಇದೆ, ಡಬ್ಲ್ಯೂ ನಾನು ತೆಗೆದುಕೊಂಡಿದ್ದೀನಿ, ನಂತರ ಸಾರಿ ಇಲ್ಲಿ ವಾಟ್ ಕ್ಯಾನ್ ದೇ ಅಂತ ಆಗ್ಬೇಕು, ಇದು ಸ್ವಲ್ಪ ತಪ್ಪಾಗಿದೆ, ಇಲ್ಲಿ ಇಂಟರ್ಚೇಂಜ್ ಮಾಡ್ಕೊಳ್ಳಿ. ವಾಟ್ ಕ್ಯಾನ್ ದೇ, ಡಬ್ಲ್ಯೂ ಹೆಚ್ ವರ್ಡ್, ಹೆಲ್ಪಿಂಗ್ ವರ್ಬ್, ನೋಡಿ ಹೆಲ್ಪಿಂಗ್ ವರ್ಬ್ಗಳು, ಆಮೇಲೆ ಸಬ್ಜೆಕ್ಟ್ ದೇ ಹಿ, ಆಮೇಲೆ ದೇ, ಆಮೇಲೆ ವರ್ಬ್. ದಿಸ್ ಈಸ್ ದ ಪ್ಯಾಟರ್ನ್ ಆಫ್ ಮೇಕಿಂಗ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಇಲ್ಲಿ ನಿಮ್ಗೆ ವಾಯ್ಸ್ ವರ್ಸ ಕೇಳ್ತಾನೆ, ಇಂಟ್ರಾಗೇಟಿವ್ ಕೊಟ್ಟು ಇದ್ರೂ ಕೇಳಬಹುದು, ಬಟ್ ಚಾನ್ಸಸ್ ಕಡಿಮೆ ಇಂಟ್ರಾಗೇಟಿವ್ ಕೊಟ್ಟು ಅಸರ್ಟಿವ್, ಯಾಕಂದ್ರೆ ಎಲ್ಲರೂ ಮಾಡ್ತಾರೆ ಇಂಟ್ರಾಗೇಟಿವ್ ಕೊಟ್ಟು ಅಸರ್ಟಿವ್, ಬಟ್ ಅಸರ್ಟಿವ್ ಕೊಟ್ಟು ಇಂಟ್ರಾಗೇಟಿವ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅಂಡರ್ಲೈನ್ ವರ್ಡ್ ಅನ್ನು ನಿಮ್ಮ ಉತ್ತರಗಳಾಗಿ ಮಾಡ್ರಿ ಅಂತಂದಾಗ ಅವನು ಆಬ್ವಿಯಸ್ಲಿ ಅಸರ್ಟಿವ್ನೇ ಕೊಡ್ಬೇಕಾಗುತ್ತೆ, ಅಸರ್ಟಿವ್ನೇ ಕೊಡ್ತಾನೆ. ಓಕೆ, ಇದ್ರಲ್ಲಿ ಡೌಟ್ ಇದೆಯಾ? ನೋಡಿ ಇದು ಆಗ್ಲೇ ನಾನು ಹೇಳಿರುವಂತಹ ವಾಕ್ಯಗಳು, ನೀವು ಬರ್ಕೊಂಡಿಲ್ಲ ಅಂದ್ರೆ ಸ್ಕ್ರೀನ್ ಶಾಟ್ ತಗೋಬಹುದು. ಓಕೆ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಇದು ಈಗ ತಾನೇ ಹೇಳಿರುವಂತ ವಾಕ್ಯ. ಇಲ್ಲಿ ಏನಿಲ್ಲ, ವಿಲ್ ತಗೋಬೇಕು ಫಸ್ಟ್, ವಾಟ್ ಡಬ್ಲ್ಯೂ ಎಚ್ ತಗೋಬೇಕು, ಆಮೇಲೆ ವಿಲ್ ತಗೋಬೇಕು. ಇಲ್ಲ, ಫಸ್ಟ್ ವಿಲ್ ತಗೋಬೇಕಷ್ಟೇ. ನಾ ಹೇಳ್ತೀನಿ, ಜಸ್ಟ್ ಒಂದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಸೆಂಟೆನ್ಸ್ ಹೇಳುತ್ತೆ. ಯೂಸಲಿ ಅಂತವ್ ಕೇಳಲ್ಲ, ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟೇ ಕೇಳ್ತಾನೆ, ಅದು ಬಿಟ್ರೆ ಕಂಟಿನ್ಯೂಸ್ ಟೆನ್ಸ್ ಕೇಳಬಹುದು. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಷ್ಟು ಹೋಗಲ್ಲ. ಹೇಳಿ, ಯಾವ್ದು ಒಂದು ಸೆಂಟೆನ್ಸ್ ಹೇಳಿ. ನಾನು ದೇ ತೆಗೆದುಕೊಂಡಿದ್ದೀನಿ. ಓಕೆ, ದೇ ವಿಲ್ ಬಿ ಗೋಯಿಂಗ್ ಟು ಕಾಲೇಜ್ ಅಂತ ಇದೆ. ನಾನು ಈ ಸೆಂಟೆನ್ಸ್ ಇಲ್ಲಿ ಬರ್ದು ಹಾಕಿದ್ದೀನಿ. ಈಗ ಇದನ್ನು ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಮಾಡಬೇಕು. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಮಾಡ್ಬೇಕಂದ್ರೆ ಈಗ ಇದು ಅಂತೂ ಅಂಡರ್ಲೈನ್ ವರ್ಡ್, ಕಾಲೇಜ್. ಅವರು ಕಾಲೇಜಿಗೆ ಹೋಗುತ್ತಿರುವರು, ಅವರು ಎಲ್ಲಿಗೆ ಹೋಗುತ್ತಿರುವರು ಅಂತ ಹೇಳಿದಾಗ ನಾನು ನಿಮಗೆ ಒಂದು ರೂಲ್ ಹೇಳಿದ್ದೆ,
ನೀವೇನಾದ್ರು ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರೆ ಎರಡು ಸಹಾಯಕ ಕ್ರಿಯಾಪದಗಳು ಬಂದಾಗ ನೀವು ಫಸ್ಟ್ ಬರುವಂತ ಸಹಾಯಕ ಕ್ರಿಯಾಪದಗಳನ್ನು ಮಾತ್ರ ಡಿಸ್ಟರ್ಬ್ ಮಾಡಬೇಕು, ಉಳಿದಿರುವಂತಹ ಸಹಾಯಕ ಕ್ರಿಯಾಪದಗಳನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ. ಈಗ ಇಲ್ಲಿ ಏನಾಗುತ್ತೆ, ಪ್ಲೇಸ್ ಇರೋದ್ರಿಂದ ವೇರ್ ಅಂತ ಬರ್ತೀವಿ. ವೇರ್ ಅಂದ್ಮೇಲೆ ವೇರ್ ವಿಲ್ ದೇ ಫಸ್ಟ್ ಸಹಾಯಕ ಕ್ರಿಯಾಪದವನ್ನು ಡಿಸ್ಟರ್ಬ್ ಮಾಡಿದ್ವಿ ನಾವು, ಇಲ್ಲಿ ತೆಗೆದುಕೊಂಡಿವಿ. ರೆಸ್ಟ್ ವಿಲ್ ಬಿ ಸೇಮ್. ವೇರ್ ವಿಲ್ ದೇ ಬಿ ಗೋಯಿಂಗ್. ಈ ರೀತಿ ಸೆಂಟೆನ್ಸ್ ಆಗುತ್ತೆ. ಅರ್ಥ ಆಯ್ತಾ? ಓಕೆ, ಮತ್ತೇನಾದ್ರು ಡೌಟ್ ಇದೆಯಾ ಇದಕ್ಕೆ ಸಂಬಂಧಿಸಿದ? ಯಾವುದೇ ಡೌಟ್ ಇಲ್ಲ. ಓಕೆ, ಎಸ್. ಓಕೆ, ನೋಡಿ, ನಿನ್ನೆ ನಾನು ಹೆಚ್ಚು ಅಂದ್ರೆ ಈ ಪೋರ್ಷನ್ ಅಲ್ಲಿ ಕವರ್ ಆಗುವಂತ ಹೆಚ್ಚು ಕ್ವಶನ್ಸ್ ನಾನು ಡಿಸ್ಕಸ್ ಮಾಡಿದ್ದೀನಿ. ಅದು ಆಲ್ರೆಡಿ ನಾನು ಯೂಟ್ಯೂಬ್ಗೆ ಹಾಕಿದ್ದೀನಿ. ಸಪೋಸ್ ಯಾರಾದ್ರೂ ಕ್ಲಾಸ್ ಅಟೆಂಡ್ ಆಗಿಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಅದನ್ನ ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ಳಿ. ಒಂದು ಮಾತ್ರ ನಾ ಇಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ನೀವು ನೋಡ್ತಾ ಇದೀರೋ, ಜಾಯಿನ್ ಆಗಿ ಸುಮ್ನೆ ಬಿಟ್ಟಿದ್ರು, ಅಥವಾ ಜಾಯಿನ್ ಆಗಿ ಆನ್ ಮಾಡಿ ಇಟ್ಕೊಂಡು ಏನೋ ಬೇರೆ ಕೆಲಸ ಮಾಡ್ತಿದ್ರು, ಇಟ್ ರೆಸ್ಟ್ ಟು ಯು. ಓಕೆ, ಇಟ್ ಡಸಂಟ್ ಮ್ಯಾಟರ್ ಎನಿಥಿಂಗ್ ಫಾರ್ ಮೀ. ಅದು ನೀವು ಯಾರಿಗೆ ಹೆಂಗೆ ಪ್ರತಿಕ್ರಿಯೆ ಕೊಡಿಸ್ತಿರೋ, ಹೆಂಗೆ ರೆಸ್ಪೆಕ್ಟ್ ಕೊಡ್ತಿರೋ, ಅದು ನಿಮ್ಗೆ ಹಂಗೆ ಪ್ರತಿಫಲ ಸಿಗುತ್ತೆ. ಒಂದು ನಾನ್ ಮಾಡ್ತಿರೋದು ನನ್ನ ಪಾರ್ಟ್ ಆಫ್ ದ ಜಾಬ್. ಇಲ್ಲ ಸರ್ ಬೇಕಾಗಿಲ್ಲ, ಎಸ್ ಐ ಲೀವ್ ದಟ್, ಐ ಸ್ಪೆಂಡ್ ದಿಸ್ ಮೈ ಪ್ರೀಶಿಯಸ್ ಟೈಮ್ ಇನ್ ಸಮ್ವೇರ್ ಎಲ್ಸ್ ಸೊ ದಟ್ ಇಟ್ ಕ್ಯಾನ್ ರೈಟ್ ಸಮ್ ರಿಸಲ್ಟ್ಸ್. ಓಕೆ, ಇಲ್ಲ ಸರ್ ನಾವು ಆಕ್ಟಿವ್ ಆಗಿ ಮಾಡ್ತೀವಿ ಅಂದ್ರೆ ಓಕೆ ನಾವು ಮಾಡ್ತೀವಿ. ಬಟ್ ಕೆಲವೊಬ್ರು ಬಹಳ ಆಕ್ಟಿವ್ ಆಗಿದ್ದಾರೆ, ನಾನು ಗಮನಿಸ್ತಾ ಇದ್ದೀನಿ. ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದ್ದಾರೆ, ಕೆಲವು ಕ್ವಶನ್ಸ್ ಕೇಳ್ತಾ ಇದ್ದಾರೆ ಕೆಲವರು. ಏನೇ ಇರ್ಲಿ, ಒಂದು ಈ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ಲಿ, ಆಮೇಲೆ ಹೆಚ್ಚು ಇದ್ರ ಸದುಪಯೋಗ ಪಡ್ಕೊಂಡ್ರೆ ನಮಗೆ ಬಹಳ ಹೆಲ್ಪ್ ಆಗುತ್ತೆ, ಖುಷಿ ಆಗುತ್ತೆ. ಹೆಲ್ಪ್ ಇನ್ ಸೆನ್ಸ್ ಏನು, ಖುಷಿ ಆಗುತ್ತೆ, ಮಾರಲ್ ಸಪೋರ್ಟ್ ಆಗುತ್ತೆ. ನಾನು ಇನ್ನೂ ಚೆನ್ನಾಗಿ ಹೇಳ್ಬೇಕು, ಇನ್ನೂ ಏನೋ ಒಂದು ಆಡ್ ಮಾಡಬೇಕು, ನಾನು ಬೋರ್ಡ್ ಯೂಸ್ ಮಾಡಬೇಕು. ಸಪೋಸ್ ಈಗ ನನಗೆ ಒಂದು 60-70 ಹುಡುಗರು ಬರ್ತಾ ಇದ್ರ ಅಂದ್ರೆ ನಾನೇನ್ ಮಾಡ್ತೀನಿ, 70 ಹುಡುಗರು ಬರ್ತಾರಪ್ಪ, ನಾನು ಇಲ್ಲಿ ಮನೆಯಲ್ಲಿ ಹೇಳೋದು ಬೇಡ, ಕಷ್ಟ ಆದ್ರೂ ಪರವಾಗಿಲ್ಲ, ಕಾಲೇಜಿಗೆ ಹೋಗಿ ಬೋರ್ಡ್ ಇಟ್ಕೊಂಡು ನಾನು ಎಲ್ಲಾ ಫುಲ್ ಫ್ಲೆಜ್ಡ್ ಆಗಿ ಸೆಟ್ ಮಾಡ್ಕೊಂಡು ಹೇಳ್ಬೇಕನ್ನುವಂತ ಒಂದು ಮೊರಾಲಿಟಿ ನಮಗ್ ಬರುತ್ತೆ. ಇಲ್ಲ, ಒಬ್ರಿಬ್ರು ಬರ್ತೀವಿ, ಒಂದ್ 4 ಜನ ಕೇಳ್ತೀವಿ, ಉಳ್ದವ್ರು ಸುಮ್ನೆ ವಿಡಿಯೋ ಆನ್ ಮಾಡ್ಕೊಂಡು ಇಟ್ಕೊಳ್ತೀವಿ. ಇದು ನಿಮಗ್ ಬಿಟ್ಟಿರುವಂತದ್ದು. ಅದ್ ಹೆಂಗ್ ಪ್ರತಿಕ್ರಿಯೆ ಕೊಡ್ತಿರೋ ಹಂಗೆ ನಾವು ಉತ್ತರ ಕೊಡ್ತೀವಿ. ಬಟ್ ಒಂದಂತೂ ಸತ್ಯ, ನಾವು ಕ್ಲಾಸ್ ತಗೊಳ್ಳೇ ಬಿಡ್ಲೆ, ಸ್ಯಾಲ್ರಿ ಅಂತೂ ಬರುತ್ತೆ. ನಾವು ಸ್ಯಾಲ್ರಿಗೋಸ್ಕರ ಅಲ್ಲ, ನಾವು ಮಾಡುವಂತದ್ದು, ನಾವು ತಿಂತಾ ಇದೀವಿ ಅಂದ್ರೆ ತಿನ್ನುವಂತ ಅನ್ನ ನಮ್ಗೆ ದಕ್ಕಬೇಕಂದ್ರೆ ಅದಕ್ಕೆ ತಕ್ಕಂತೆ ನಾವು ಪರಿಶ್ರಮ ಪಡ್ಬೇಕು, ನಮ್ಮ ಕರ್ತವ್ಯ ನಾವು ಮಾಡ್ಬೇಕು. ಏನ್ ಹೇಳ್ತಾರಲ್ಲ ಬಸವಣ್ಣನವರು, ವರ್ಕ್ ಇಸ್ ವರ್ಷಿಪ್ ಅಂತ, ಅದನ್ನ ಮಾಡ್ತಾ ಇದೀನಿ. ಹಾಗಾಗಿ ನೀವು ಅದನ್ನ ಸದುಪಯೋಗ ಪಡ್ಕೊಂಡ್ರೋ ಒಳ್ಳೇದು, ಇಲ್ಲಾಂದ್ರೆ ಇದು ನಿಮಗ್ ಬಿಟ್ಟಿರುವಂತದ್ದು. ಆಮೇಲೆ ನಾನು ಕೆಲವೊಂದು ವಿಚಾರಗಳು ಹೇಳ್ತಿರ್ತೀನಿ, ಹಿಂಗ್ ಮಾಡ್ರಿ, ನಾಳೆ ಇಷ್ಟು ನಾನು ಇದನ್ನ ತಗೊಳ್ತೀನಿ ಅಂದ್ರೆ ನೀವು ವೆಲ್ ಪ್ರಿಪೇರ್ಡ್ ಆಗಿ ಬರ್ಬೇಕು. ನೀವು ಪ್ರಿಪೇರ್ ಆಗಿ ಬಂದ್ರೆ, ನಾನು ಹೇಳಿದಿನಲ್ಲ, ನಾವು ಇನ್ನೂ ಹೆಚ್ಚು ಪ್ರಿಪೇರ್ ಆಗಿ ಬರ್ಬೇಕಾಗತ್ತೆ. ಇನ್ನೂ ಹೆಚ್ಚು ನಾವು ಉತ್ತಮ ರೀತಿಯಲ್ಲಿ ಇದನ್ನು ಸಫಲತೆ ಮಾಡುವಂತ ಪ್ರಯತ್ನ ನಾವು ಮಾಡ್ತೀವಿ. ನಾನು ಏನಾದ್ರು ಪ್ರಶ್ನೆ ಕೇಳ್ತೀನಿ, ಉತ್ತರನೇ ಕೊಡಲ್ಲ. ಕೆಲವೊಂದು ಕ್ಲಾಸ್ ಅಲ್ಲಿ ಎಷ್ಟು ಉತ್ತರ ಬರ್ತವೆ ಹೇಳಕ್ಕಾಗಲ್ಲ, ಅಂದ್ರೆ ಅಷ್ಟು ಆಕ್ಟಿವ್ ಆಗಿರ್ತಾರೆ. ಕೆಲವೊಂದ್ ಕಡೆ ತುಂಬಾ ಪ್ಯಾಸಿವ್ ಆಗಿರ್ತಾರೆ. ಹೀಗಾಗ್ಬಾರ್ದು. ನೆಕ್ಸ್ಟ್ ನೋಡಿ, ನಾನು ನಾಳೆ ರವೀಂದ್ರನಾಥ್ ಟ್ಯಾಗೋರ್ ಫಸ್ಟ್ ಲೆಸನ್, ಈ ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಫಸ್ಟ್ ಲೆಸನ್ ದ ಬೇಬಿ ಅಂತ ಏನಿದೆ ಅಲ್ವಾ, ಆ ಒಂದು ಲೆಸನ್ ಅನ್ನು ನಾನು ತೆಗೆದುಕೊಳ್ತೀನಿ. ಅದನ್ನು ಒಂದು 4 ಪೇಜ್ 5 ಪೇಜ್ ಇದೆ, ಕಂಪ್ಲೀಟ್ ಓದ್ಕೊಂಡ್ ಬರ್ರಿ. ನಾನು ನೋಡ್ತೀನಿ ಈಗ ಇದರಲ್ಲಿ ಲೆಸನ್ ಮಾಡ್ಬೇಕು, ಪೋಯಮ್ ಮಾಡ್ಬೇಕು, ಲೆಸನ್ ಬೇಡ ತಗೊಳ್ಳಿ, ಪೋಯಮ್ ಮಾಡೋಣ. ಬಟ್ ಒಂದು ಫಸ್ಟ್ ಪೋಯಮ್ ಫಸ್ಟ್ ಲೆಸನ್ ಎರಡು ಓದ್ಕೊಂಡ್ ಬರ್ರಿ. ಯಾವ್ದು ಅನುಕೂಲ ಆಗುತ್ತೆ ಅದನ್ನ ನಾನು ಮಾಡ್ತೀನಿ. ಯಾಕೆಂದ್ರೆ ಕ್ಲಾಸ್ ಅಲ್ಲಿ ಇದ್ದಂಗೆ ಇಲ್ಲಿ ಆ ಫ್ರೀನೆಸ್ ಇರಲ್ಲ. ಹಾಗಾಗಿ ನಾನು ಆಲೋಚನೆ ಮಾಡ್ಬೇಕಾಗುತ್ತೆ, ಯಾವ್ದು ಮೊದಲು ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು, ಪ್ಲಾನ್ ಬಹಳ ಮಾಡ್ಬೇಕಾಗತ್ತೆ. ಹಾಗಾಗಿ ಪೋಯಮ್ ಇದ್ರೆ ನಾನು ಸ್ಕ್ರೀನ್ ಮೇಲೆ ಹಾಕ್ಬಹುದು, ಸಣ್ಣ ಲೆಸನ್ ಅಂದ್ರೆ ಎಂಟೈರ್ ಪೇಜಸ್, ಇಟ್ ವಿಲ್ ಬಿ ದ ಡಿಫಿಕಲ್ಟ್ ಟು ಕಮ್ ಆನ್ ದ ಸ್ಕ್ರೀನ್. ನಾನು ಟ್ರೈ ಮಾಡ್ತೀನಿ ಯಾವ ರೀತಿ ಹೇಳ್ಬೇಕಂತ ನಾನು ಪ್ಲಾನ್ ಮಾಡ್ತೀನಿ. ನಾನು ಇದರಲ್ಲಿ ತುಂಬಾ ಎಕ್ಸ್ಪರ್ಟ್ ಏನಲ್ಲ,
ಏನೋ ಅವಕಾಶ ಬಂದಿದೆ ಅಥವಾ ಈ ಸಂದರ್ಭ ಆಗಿ ಬಂದಿದೆ, ನಾವು ಇದನ್ನು ತೆಗೆದುಕೊಳ್ತಾ ಇದ್ದೀವಿ. ಓಕೆ, ಎನಿ ಹೌ, ಡು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ pause here, otherwise I'll conclude the class. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಂಗ್ಲಿಷ್ ಕ್ಲಾಸ್ ಅಲ್ಲದೆ ಎಲ್ಲಾ ಕ್ಲಾಸಸ್ಗಳು ನಡೀತಾ ಇದಾವೆ. ಹೆಚ್ಚು ನೀವು ಅದಕ್ಕೆ ಅಟೆಂಡ್ ಆಗ್ರಿ, ಅದ್ರ ಸದುಪಯೋಗ ಪಡ್ಕೊಳ್ಳಿ. ಎಸ್, ಏನೋ ಡೌಟ್ ಇದೆಯಾ? ಕಿರಣ್ ಕುಮಾರ್, ಹಾ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಈಗ ಶರಣು ಕೇಳ್ತಾ ಇದ್ದಾನೆ. ಶರಣು ನನ್ನ ಆಪ್ ಅಲ್ಲಿ 2 ಕ್ಲಾಸ್ ಅಲ್ಲಿ ಜಾಯ್ನ್ ಆಗಿದ್ದಾನೆ. ಒಂದು ಆಫ್ಟರ್ ಇಂಗ್ಲಿಷ್ ಅಲ್ಲಿ, ಒಂದು ಬೇಸಿಕ್ ಇಂಗ್ಲಿಷ್ ಅಲ್ಲಿ. ಬೇಸಿಕ್ ಇಂಗ್ಲಿಷ್ ಕ್ಲಾಸ್ ಸೆಕ್ಷನ್ ಅಲ್ಲಿ ಹೋಗಿನೇ ಸರ್ಚ್ ಮಾಡ್ಬೇಕು ಬೇಸಿಕ್ ಇಂಗ್ಲಿಷ್ ನ ಮಟೀರಿಯಲ್. ಆಫ್ಟರ್ ಇಂಗ್ಲಿಷ್ ಕ್ಲಾಸ್ ಅಲ್ಲಿ ಹೋದ್ರೆ ಆಫ್ಟರ್ ಮಟೀರಿಯಲ್ ಇರುತ್ತೆ. ಬೇಸಿಕ್ ಇಂಗ್ಲಿಷ್ ಕ್ಲಾಸ್ ಅಲ್ಲಿ ಸ್ಟಡಿ ಮಟೀರಿಯಲ್ ಅಂತ ಆಪ್ಷನ್ ಇದೆ, ಅದಕ್ಕೆ ಹೋಗ್ರಿ. ಅದರಲ್ಲಿ ಕೆಳಗಡೆ 3 ಆಪ್ಷನ್ಸ್ ಏನ್ ಬರ್ತವೆ: ಫೋಟೋ, ಆಮೇಲೆ ಏನು ಇಮೇಜ್ ಅಂತ ಬರುತ್ತೆ, ಮತ್ತೆ ವಿಡಿಯೋ, ಮತ್ತೆ ಇನ್ನೊಂದು ಫೈಲ್ ಅಂತ ಏನು ಬರುತ್ತೆ, ಡಾಕ್ಯುಮೆಂಟ್ ಅಲ್ಲಿ ನಾ ಹಾಕಿರ್ತೀನಿ. ಓಕೆ, ಹೇಳಪ್ಪ ಮಲ್ಲಿಕಾರ್ಜುನ್. ಪ್ರವೀಣ, ಯಾವ್ದಪ್ಪ? ಇಲ್ಲ, ಅದು ನಿನ್ನ ಆಪ್ ಅಲ್ಲಿ, ಅಂದ್ರೆ ನಿನ್ನ ಮೊಬೈಲ್ ಅಲ್ಲಿ PDF ಫೈಲ್ ಅಥವಾ MS ವರ್ಡ್ ಆಪ್ ಇರೋದಿಲ್ಲ. ಆ ಆಪ್ ಡೌನ್ಲೋಡ್ ಇದ್ರೆ ಅದು ಓಪನ್ ಆಗುತ್ತೆ. ನೀವು ಓಪನ್ ಮಾಡಿದಾಗ ಅಲ್ಲಿ ಇಲ್ಲ, ಅದು ಏನಾಗಿರ್ತದೆ, ಕೆಲವೊಂದು ಆಪ್ಗಳು ಟೈಮ್ ಆದ ತಕ್ಷಣ ಎಕ್ಸ್ಪೈರ್ ಆಗುತ್ತೆ, ದುಡ್ಡು ಕೇಳುತ್ತವು. ನನ್ನ ಹತ್ರ ಇತ್ತು, ಅದು ಒಳ್ಳೆ ಆಪ್ ಇತ್ತು. ಬಟ್ ಅದು ಏನಾಗಿದೆ, ಈಗ ಎಕ್ಸ್ಪೈರ್ ಆಗಿದೆ. ಅದನ್ನ ತೆಗೆದು ಬಿಟ್ಟಿನಿ, ಬೇರೆ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಆ ರೀತಿ ಬೇರೆ PDF ಡೌನ್ಲೋಡ್ ಮಾಡ್ಕೊಳಪ್ಪ. PDF ರೀಡರ್ ಅಂತ ಬರುತ್ತೆ, PDF ರೀಡರ್. ಅದನ್ನು ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಬೇಕಂದ್ರೆ ಕೇಳುತ್ತಲ್ಲಿ ಯಾವ ಆಪ್ ಮೂಲಕ ನೀನು ಓಪನ್ ಮಾಡ್ತೀಯಾ. ಅದು ಯಾವ್ದು ಹೊಸ ಡೌನ್ಲೋಡ್ ಮಾಡಿರ್ತಿಲ್ಲ ಅದನ್ನು ಕ್ಲಿಕ್ ಮಾಡೋದು ಓಪನ್ ಆಗುತ್ತೆ. ಇದೇ ಇಲ್ಲಿ ಕೇಳು, ಈ ಆಪ್ ಇಂದ ಫಸ್ಟ್ ನಿನ್ ಮೊಬೈಲ್ ಡೌನ್ಲೋಡ್ ಮಾಡ್ಕೋಬೇಕು. ಈ ಆಪ್ ಇಂದ ನಿನ್ ಮೊಬೈಲ್ ಹತ್ರ ಡೌನ್ಲೋಡ್ ಮಾಡ್ಕೋಬೇಕು. ನಿನ್ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಬೇಕು. ಓಕೆ, ಕೆಲವು ಟೆಕ್ನಿಕಲ್ ಸಮಸ್ಯೆ ಇರ್ತವೆ. ಸ್ವಲ್ಪ ಒಬ್ಬರನ್ನಿಬ್ರು ಕೇಳ್ಕೊಂಡು ಅದನ್ನ ಸಮಸ್ಯೆ ಬಗೆಹರಿಸ್ಕೊಂಡ್ರೆ ಅದು ವರ್ಕೌಟ್ ಆಗುತ್ತೆ. ನೋಡಿ, ಎಲ್ಲವೂ ಆಗಲ್ಲ. ಈಗ ಏನಾಗ್ತಾ ಇದೆ, ಯೂಟ್ಯೂಬ್ ಈಗ ಈ ಕ್ಲಾಸಿಂದ ವಿಡಿಯೋ ಅಷ್ಟು ಕ್ವಾಲಿಟಿ ಬರ್ತಾ ಇಲ್ಲ. ಆದ್ರೂ ನಾ ಏನ್ ಮಾಡ್ತಾ ಇದ್ದೀನಿ, ಸಾಧ್ಯವಾದಷ್ಟು ಬಿಡ್ತಾ ಇದ್ದೀನಿ. ಇದನ್ನು ನೋಡ್ತೀನಿ ನಾನು. ಈಗ ನಾನು ಮಾಡಿದ್ದು ರೆಕಾರ್ಡ್ ಆಗಿ ಬರ್ಬೇಕಂದ್ರೆ ನನಗೆ ಸ್ವಲ್ಪ ಟೈಮ್ ಹಿಡಿತದೆ. ಅದು ನಾನು ಈವ್ನಿಂಗ್ ಅಥವಾ ನಾಳೆ ನಾನು ಬಿಡ್ತೀನಿ. ಈ ಕೆಲವು ಬಿಟ್ಟಿನಿ ನೋಡಪ್ಪ, 3 ಕ್ಲಾಸ್ ಬಿಟ್ಟಿದ್ದೀನಿ ಸುಮಾರು. ನಿನ್ನೆ ರಾತ್ರಿ ಒಂದು ಬಿಟ್ಟಿದ್ದೀನಿ. ಸುಮಾರು ಇದಾವೆ, ಬಟ್ ಎಲ್ಲವೂ ನಾನು ರೆಕಾರ್ಡ್ ಮಾಡಿಲ್ಲ, ಸ್ಟಾರ್ಟಿಂಗ್ ರೆಕಾರ್ಡ್ ಮಾಡಿಲ್ಲ. ಆಮೇಲೆ ಒಂದಿಷ್ಟು ಜನ ಹೇಳಿದ್ರು, ಸರ್ ನಮ್ಗೆ ಆ ಟೈಮಲ್ಲಿ ಮೊಬೈಲ್ ಸಿಗಲ್ಲ ಸರ್, ನಾವು ಹೊಲಕ್ಕೆ ಹೋಗ್ಬೇಕಾಗತ್ತೆ, ಹಂಗಿಂಗ್ ಅಂದಾಗ ನನಗೆ ಐಡಿಯಾ ಬಂತು. ಅದನ್ನ ರೆಕಾರ್ಡ್ ಮಾಡ್ಕೊಂಡು ಬಿಡ್ತಾ ಇದ್ದೀನಿ. ನೋಡೋಣ, ಏನೋ ಸಾಧ್ಯವಾದಷ್ಟು ನಾನು ರೆಕಾರ್ಡ್ ಬಿಡೋ ಪ್ರಯತ್ನ ಮಾಡ್ತೀನಿ. ಇನ್ನು ಉಳಿದವ್ರಿಗೆ ಹೇಳ್ರಪ್ಪ, ಸುಮಾರು 60ಕ್ಕಿಂತ ಹೆಚ್ಚು ಜನ ಈ ಗ್ರೂಪ್ ಅಲ್ಲಿ ಇದ್ದಾರೆ. ಕ್ಲಾಸ್ ಅಟೆಂಡ್ ಆಗಲ್ಲ. ಯಾಕೆ ರಿಜಿಸ್ಟ್ರೇಷನ್ ಮಾಡಿದ್ರು ಅವರು? ಫೋನ್ ಮಾಡಿದ್ರೆ 2 ನಿಮಿಷ ಕೊರೋನಾದ ಕಾಲ್ ಕೇಳ್ಬೇಕು ನಾನು, ಆಮೇಲೆ 2 ನಿಮಿಷ ಇವ್ರ ಸಾಂಗ್ ಕೇಳ್ಬೇಕು, ಆಮೇಲೆ ಕಟ್ ಆಗ್ಬಿಡ್ತದೆ. ನನ್ಗೆ ಅಷ್ಟು ಟೈಮ್ ಇಲ್ಲಪ್ಪ ಎಲ್ಲರಿಗೆ ಫೋನ್ ಮಾಡ್ಕೊಂಡು ಕೊಡ್ಲಿಕ್ಕೆ. ನಾನು ಮಾಡಿದ್ದೀನಿ, ಮ್ಯಾಕ್ಸಿಮಮ್ ಜನಕ್ಕೆ ಫೋನ್ ಮಾಡಿದ್ದೀನಿ. ಕೆಲವೊಬ್ಬರದ್ದು ನಂಬರ್, ಅವ್ರ ತಂದೆಯವ್ರ ನಂಬರ್ ತೆಗೆದುಕೊಂಡು ಮಾಡಿದ್ದೀನಿ ಕೆಲವೊಬ್ಬರಿಗೆ ನಾನು. ಎಷ್ಟು ಜನಕ್ಕಂತ ನಾನು ಮಾಡ್ಲೆ? ಅದ್ ನನಗೆ ಬೇರೆ ಆಮೇಲೆ ತೊಂದ್ರೆನೂ ಹೌದದು. ನಾ ಯಾವಾಗ ಮಾಡಿರ್ತೀನಿ, ವಾಪಸ್ ಫೋನ್ ಮಾಡ್ರಿ ಯಾರೇ ನೀವು ಅಂತ ಕೇಳ್ತಾರ. ಅವಾಗ ನಾ ಯಾರಿಗೆ ಅಂತ ಮಾಡಿರ್ತೀನಿ, 100 ಜನಕ್ಕೆ ಮಾಡಿರ್ತೀನಿ ಕಾಲ್. ಓಕೆ, ಮತ್ತೇನೋ ಡೌಟ್ ಇದೆಯಾ? ನೋಡಿ, ಇದಕ್ಕೆ ಟೆಕ್ನಿಕಲ್ ಏನಾದ್ರು ಸಮಸ್ಯೆ ಇದ್ರೆ ಕೇಳ್ರಿ, ನಾನು ಒಂದು ಸೊಲ್ಯೂಷನ್ ಕೊಡ್ತೀನಿ, ಅದ್ರಾಗ ಮಾಡ್ರಿ, ಬಗೆಹರುತ್ತೆ. ಆಮೇಲೆ ಇದಕ್ಕೆ ನೆಟ್ ಸ್ಲೋ ಬರ್ತದ. ಸಾಧ್ಯವಾದಷ್ಟು ಕೇಳಿ. ಆಮೇಲೆ
ಯೂಟ್ಯೂಬ್ನಾಗ ಕೇಳ್ರಿ ಆಮೇಲೆ. ಹೌದಾ? ಮತ್ತೆ ಇನ್ನು ಉಳಿದವರು ಮಲ್ಕಮ್ಮ, ಬಸವರಾಜ್, ಇವ್ರು ಇದಾರ? ಯಾರ ಹೆಸರು ತಗೊಳ್ತೀನಿ ಅವ್ರ ಮೈಕ್ ಆನ್ ಮಾಡ್ಬೇಕು. ಬಸವರಾಜ್ ಇಲ್ಲ. ಮಲ್ಕಮ್ಮ, ಕೇಳ್ತಾ ಇದೆಯಮ್ಮ? ಏನೋ ಅರ್ಥ ಆಗ್ತಾ ಇದಿಲ್ಲ. ಓಕೆ, ನಿನ್ನೆ ನನಗೆ ಫೋನ್ ಮಾಡಿದ್ದಾರೆ, ನೀನೇ ಏನಮ್ಮ ಜಾಯ್ನ್ ಆಗಕ್ ಯಾರೋ ನಿಮ್ ತಂದೆಯವರು ಯಾರೋ ನೀನು ಯಾರೋ ಗೊತ್ತಿಲ್ಲ, ಸರ್ ಜಾಯ್ನ್ ಆಗೋದು ಗೊತ್ತಾಗ್ತಾ ಇಲ್ಲ ಅಂತ ಫೋನ್ ಮಾಡಿದ್ರು. ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಗ್ರೂಪ್ ಅಲ್ಲಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ನೋಡ್ಕೊಳ್ಳಿ. ಓಕೆ. ಮತ್ತೆ ಸಾಹೇಬ್ಗೌಡ, ಓಕೆ. ನನಗೂ ಕ್ಲಾಸ್ ಇದೆ, ನಿಮಗೂ ಮತ್ತೆ ಬೇರೆ 11 ಗಂಟೆ ಕ್ಲಾಸ್ ಇರ್ಬೋದು. ಯು ಕುಡ್ ಹ್ಯಾವ್ 10 ಮಿನಿಟ್ಸ್ ಬ್ರೇಕ್. ನಿಮ್ಗೆ ಒಂದು 10 ಮಿನಿಟ್ಸ್ ಬ್ರೇಕ್ ಸಿಗುತ್ತೆ, ನನಗೂ ಒಂದು 10 ಮಿನಿಟ್ಸ್ ಬ್ರೇಕ್ ಸಿಗುತ್ತೆ. ಓಕೆ, ಹ್ಯಾವ್ ಎ ಗುಡ್ ಟೈಮ್.